ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ರಾಮ ಮಂದಿರ ವಿರೋಧಿಸಿದವರಿಂದಲೂ ರಾಮಲಲ್ಲಾ ದರ್ಶನ ಆಗ್ತಾ ಇದೆ. ಅಯೋಧ್ಯೆಯತ್ತ ರಾಜಕೀಯ ನಾಯಕರು ಮುಖ ಮಾಡ್ತಾ ಇದ್ದಾರೆ. ರಾಮಲಲ್ಲಾ ದರ್ಶನ ಪಡೆದಿದ್ದಾರೆ ಅರವಿಂದ್ ಕೇಜ್ರಿವಾಲ್. ಕುಟುಂಬದೊಂದಿಗೆ ದೆಹಲಿ ಸಿಎಂ ದರ್ಶನ ಪಡೆದಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಜೊತೆ ಪತ್ನಿ ತಾಯಿ ಬಂದು ರಾಮಲಲ್ಲಾ ದರ್ಶನ ಪಡೆದು ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ರಾಮಲಲ್ಲಾ ದೇವಾಲಯದ ಶಂಕುಸ್ಥಾಪನೆಯ ಸಂದರ್ಭದಲ್ಲಿ ಈ ಬಗ್ಗೆ ನನ್ನ ತಾಯಿನ ನಾನು ಕೇಳಿದೆ. ಮಸೀದಿ ಒಡೆದು ಅದರ ಮೇಲೆ ಮಂದಿರ ನಿರ್ಮಾಣ ಮಾಡ್ತಾ ಇರೋದು ನನಗೆ ಬೇಜಾರಾಗಿದೆ ಅಂತ ನನ್ನ ತಾಯಿ ಹೇಳಿದ್ರು ಅಂತ ಅರವಿಂದ್ ಕೇಜ್ರಿವಾಲ್ ಹೇಳಿರ್ತಾರೆ. ತಾಯಿ ಮತ್ತು ಪತ್ನಿಯ ಜೊತೆ ಅರವಿಂದ್ ಕೇಜ್ರಿವಾಲ್ ರಾಮಲಲ್ಲಾ ದರ್ಶನಕ್ಕೆ ಹೋಗಿದ್ದಾರೆ. ಇದರ ಜೊತೆಗೆ ಪಂಜಾಬ್ನ ಸಿಎಂ ಭಗವಂತ್ ಮಾನ್ ಕೂಡ ಅವರ ಜೊತೆ ಹೋಗಿದ್ದಾರೆ. ರಾಮಲಲ್ಲಾ ದರ್ಶನಕ್ಕೆ ಹೋಗಿರೋದು, ದರ್ಶನ ಪಡೀತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಏನನ್ಸುತ್ತೆ ಪ್ರಶಾಂತ್? ಈಸ್ ಅ ವೆರಿ ಟಿಪಿಕಲ್ ಪೊಲಿಟಿಷಿಯನ್. ಅವ್ರಿಗೆ ಜನರ ನಾಡಿ ಮಿಡಿತ ಅರವಿಂದ್ ಕೇಜ್ರಿವಾಲ್ ತುಂಬ ಚೆನ್ನಾಗುತ್ತೆ. ಅವರು ನೀವು ಒಂದು ಹೇಳಿಕೆಯನ್ನು ಹೇಳಿದ್ರು, ಅವ್ರು ಭಾಳ ಹಿಂದೆ ಆ ಹೇಳಿಕೆ 15 ದಿನದ ಹಿಂದೆ ಅವ್ರ ಹೇಳಿಕೆಯನ್ನು ನೋಡಿ. ನನ್ನ ತಂದೆ ತಾಯಿ ತುಂಬ ಉತ್ಸುಕರಾಗಿದ್ದಾರೆ ರಾಮ ಮಂದಿರ ದರ್ಶನಕ್ಕೆ, ನಾನು ಉತ್ಸುಕನಾಗಿದ್ದೀನಿ. ನನಗೆ ಇನ್ವೈಟ್ ಬಂದಿಲ್ಲ, ನಾನು ಮುಖ್ಯಮಂತ್ರಿಗಳಿಗೆ ಇನ್ವೈಟ್ ಕಳಿಸಿಲ್ಲ. ನಾನು ರಾಮ ಮಂದಿರಕ್ಕೆ ಹೋಗ್ತೀನಿ, ದರ್ಶನ ತಗೊಂಡು ನನ್ನ ತಂದೆ ತಾಯಿನ ಕರ್ಕೊಂಡು ಹೋಗ್ಬೇಕು, ನನ್ನ ಮಕ್ಕಳನ್ನು ಕರ್ಕೊಂಡು ಹೋಗ್ಬೇಕು, ಪತ್ನಿ ನೋಡಲಿಕ್ಕೆ ಉತ್ಸುಕರಾಗಿದ್ದಾರೆ, ನಾನು ರಾಮಲಲ್ಲಾನ ದರ್ಶನ ಮಾಡ್ತೀನಿ ಅಂತಕ್ಕಂಥದ್ದನ್ನು ಕೇಜ್ರಿವಾಲ್ ಹೇಳಿದರು. ಈಗ ಹೋಗಿ ದರ್ಶನವನ್ನು ತೆಗೆದುಕೊಂಡು ಬಂದಿದ್ದಾರೆ. ಈಗ ಅರವಿಂದ್ ಕೇಜ್ರಿವಾಲ್ ಒಂದು ಸೆಂಟ್ರಲ್ ಸ್ಟ್ಯಾಂಡನ್ನು ಯಾವಾಗಲೂ ತೆಗೆದುಕೊಳ್ತಾ ಇರ್ತಾರೆ. ಅವರೊಂದು JNU ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ಸ್ಟ್ಯಾಂಡನ್ನು ತಪ್ಪಾಗಿ ತೆಗೆದುಕೊಂಡಿದ್ದು ಬಿಟ್ಟರೆ ಅವರು ಈ ವಿಷಯದಲ್ಲಿ ತುಂಬ ಸೆಂಟ್ರಿಸ್ಟ್ ಆಗಿ ನಡ್ಕೊಳ್ತಾರೆ. ಅದು ಆ ಅನಿವಾರ್ಯತೆಯೂ ಕೂಡ ಅವ್ರಿಗಿದೆ ನನ್ನ ದೃಷ್ಟಿಯಿಂದ. ಇದನ್ನು ಕಾಂಗ್ರೆಸ್ ಮಾಡಿದ್ರೂ ಕಾಂಗ್ರೆಸ್ಗೊಂದಿಷ್ಟು ಲಾಭ ಆಗ್ತಿತ್ತು. ನಂತರ ಹೋಗಿ ದರ್ಶನ ತೆಗೆದುಕೊಂಡು ಬನ್ನಿ ಮುಖ್ಯಮಂತ್ರಿಗಳಿಗೆ ಅಂತ ಹೇಳಿದ್ದು. ಅನಗತ್ಯವಾಗಿ ವಿರೋಧ, ಅನಗತ್ಯವಾಗಿ ರಾಮಲಲ್ಲಾ ಕಾಲ್ಪನಿಕ ಪುರುಷ, ಅಂದರೆ ಹಿಂದಿನಿಂದ ಹೇಳ್ತಾ ಇದ್ದೀನಿ ನಾನು, ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿ ಕಾಲ್ಪನಿಕ ಪುರುಷ ಇವೆಲ್ಲವೂ ಬೇಡವಾಗಿತ್ತು. ಬಟ್ ಅರವಿಂದ್ ಕೇಜ್ರಿವಾಲ್ರಿಗೆ ಆ ಸೆನ್ಸಿಟಿವಿಟಿ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಅವರು ನೋಡಿ, ಈಗ ರಾಮ ಮಂದಿರ ಉದ್ಘಾಟನೆಯ ನಂತರ ಮೊದಲ ವಿಪಕ್ಷದ ಮುಖ್ಯಮಂತ್ರಿಯಾಗಿ ಅವರಲ್ಲಿ ದರ್ಶನವನ್ನು ಪಡೆದುಕೊಂಡು ಬಂದಿದ್ದಾರೆ. ಈ ಶ್ರದ್ಧೆಯ ಆಸ್ಥೆಯ ವಿಷಯಗಳಲ್ಲಿ ನೀವು ಅನಗತ್ಯವಾಗಿ ತುಂಬ ಓಲಾಡಿದರೆ ನಿಮ್ಗೆ ಲಾಭ ಸಿಗಲ್ಲ. ನನ್ನ ಲಾಭ ನಷ್ಟಕ್ಕಿಂತ ಆ ವಿಷಯವನ್ನು ನ್ಯೂಟ್ರಲೈಸ್ ಮಾಡಬೇಕಾದ್ರೆ ನೀವು ಅರೇಪ್ಪ ನಾನು ರಾಮ ಮಂದಿರಕ್ಕೆ ಹೋಗಿ ಬಂದೆ ಅಂತ ಹೇಳಿದ್ರೆ ಆ ವಿಷಯ ನ್ಯೂಟ್ರಲೈಸ್ ಅದೇ ಬೇಕಲ್ಲ. ಲಾಭ ಎಷ್ಟು ನಷ್ಟ ಎಷ್ಟು ಅನ್ನೋದೇ ಲೆಕ್ಕಾಚಾರ ಪೊಲಿಟಿಷಿಯನ್ಸ್. ಲಾಭ ನಷ್ಟದ ಜೊತೆ ನೀವು ಒಂದು ವಿಷಯವನ್ನು ನ್ಯೂಟ್ರಲೈಸ್ ಮಾಡಬೇಕಾದ್ರೆ ಅನ್ನೋದನ್ನು ಹೇಳ್ತಾ ಇದ್ದೀನಿ ನಾನು. ಕಾಂಗ್ರೆಸ್ ಏನು ಮಾಡುತ್ತೆ, ಆ ವಿಷಯವನ್ನು ನ್ಯೂಟ್ರಲೈಸ್ ಮಾಡಲ್ಲ, ಆ ವಿಷಯವನ್ನು ಫ್ಲೇರ್ ಅಪ್ ಮಾಡುತ್ತೆ. ಬಟ್ ಹಿ ಈಸ್ ಅ ನ್ಯೂ ಏಜ್ ಪೊಲಿಟಿಷಿಯನ್. ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಇದ್ರ ಲಾಭ BJP, ಆದರೆ ದಿಲ್ಲಿ ಪಂಜಾಬ್ನ ಮಟ್ಟಕ್ಕೆ ಇದರ ಲಾಭ BJPಗೆ ಆಗಲಾರ್ದಂತೆ ಹೇಗೆ ನೋಡ್ಕೊಳ್ಳೋದು ಅನ್ನೋದು, ಅದಕ್ಕೆ ಒಂದು ಕಾರಣ ಅಂದರೆ ಅದು ನ್ಯೂಟ್ರಲೈಸ್ ಮಾಡೋದು. ನಾನು ರಾಮ ಮಂದಿರದ ಭಕ್ತ, ನಾನು ರಾಮಲಲ್ಲಾನ ಭಕ್ತ, ನನ್ನ ತಂದೆ ತಾಯಿ ರಾಮಲಲ್ಲಾನ ನೋಡ್ಬೇಕಲಿಕ್ಕೆ ಉತ್ಸುಕರಾಗಿದ್ದಾರೆ, ನಾನು ಅಯೋಧ್ಯೆಗೆ ಹೋಗ್ತೀನಿ. ದಿಸ್ ಇಸ್ ನ್ಯೂ ಏಜ್ ಪೊಲಿಟಿಷಿಯನ್ ಸ್ಟೈಲ್. ಪ್ರಾಯಶಃ ಕಾಂಗ್ರೆಸ್ ಕೇಜ್ರಿವಾಲ್ರಿಂದ ಕಲಿಯೋದು ಕೆಲ ವಿಷಯಗಳನ್ನು ಕಲಿಬೇಕು ಅಂತ ಅನ್ಸುತ್ತೆ. ನಾಡಿ ಮಿಡಿತ ಏನು ಅನ್ನೋದನ್ನ ಅರ್ಥ ನರೇಂದ್ರ ಮೋದಿ, ಅರವಿಂದ್ ಕೇಜ್ರಿವಾಲ್ ಇವರು ಜನರ ನಾಡಿ ಮಿಡಿತದ ಮೇಲೆ ಕೆಲಸ ಮಾಡ್ತಾರೆ. ನಾನು ಅದನ್ನೇ ಹೇಳಕ್ ಅನ್ಕೊಂಡಿದ್ದೆ. ಮೋದಿ ನಂತರ ಬಹುಶಃ ನಾಡಿ ಮಿಡಿತ ಅರ್ಥಕೊಳ್ಳೋದ್ರಲ್ಲಿ ಅರವಿಂದ್ ಕೇಜ್ರಿವಾಲ್ ಈ ನಾಡಿ ಮಿಡಿತವನ್ನ ಅರಿತು ತಮ್ಮ ಪಾಲಿಟಿಕ್ಸು, ತಮ್ಮ ನಡವಳಿಕೆ, ತಮ್ಮ ಪಾಲಿಸೀಸ್ಗಳನ್ನು ಮಾಡ್ತಾರೆ. ದಟ್ ಈಸ್ ದ ರೈಟ್ ಥಿಂಗ್. ಮೋದಿಗೆ ಜನ ನೆಕ್ಸ್ಟ್ ನನ್ನಿಂದ ಏನು ಮಾತು ಬಯಸ್ತಾ ಇದ್ದಾರೆ ಅನ್ನೋದು ಅರ್ಥ ಆಗುತ್ತೆ ಅಂತಂತಾರೆ. ಅದನ್ನ ಕೇಜ್ರಿವಾಲ್ ಕೂಡ ಬಹಳಷ್ಟು ವಿಷಯಗಳಲ್ಲಿ ಅರ್ಥ ಆಗದೆ 6 ವರ್ಷದಲ್ಲಿ 2 ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ರೈಟ್. ಒಂದೊಂದು ಚಿಕ್ಕ ಬ್ರೇಕ್ ತಗೋಣ. ಬ್ರೇಕ್ನ ನಂತರ ದೆಹಲಿಯಲ್ಲಿ ಮತ್ತೆ ರೈತ ಕಹಳೆ ಮೊಳಗ್ತಾ ಇದೆ. ಅದರ ಹಿನ್ನೆಲೆ ಏನು ಮಾತಾಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.